ಸೊ ಇಲ್ಲಿ ಮಂಜಣ್ಣ ಅವರು ಅವರಿಗೆ ಬೇಕಾದವರನ್ನ ಮಾತ್ರ ಸೇಫ್ ಮಾಡ್ತಾ ಇದ್ದಾರೆ ಅಂತ ನನ್ಗೆ ಅನಿಸ್ತು. ಸೊ ನಿಮ್ಗೆ ಏನ್ ಅನಿಸ್ತು? ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಬಿಗ್ ಬಾಸ್ ಅನ್ನೋದಕ್ಕಿಂತ ಮಹಾರಾಜ ಬಿಗ್ ಬಾಸ್, ಮಂಜಣ್ಣನ್ ಬಿಗ್ ಬಾಸ್ ಅಂತಾನೆ ಹೇಳ್ಬೋದು. ಸೊ ಮಂಜಣ್ಣನ್ ಬಿಗ್ ಬಾಸ್ ಹೆಂಗಿತ್ತು ಅಂತ ಹೇಳೋದಾದ್ರೆ, ಮಂಜಣ್ಣನ್ ಅಂದ್ರೆ ಅವರ ಟೀಮ್, ಭವ್ಯ ಆಗಿರ್ಲಿ, ತ್ರಿವಿಕ್ರಮ್ ಆಗಿರ್ಲಿ, ಗೌತಮಿ ಅಂತೂ ನಾಮಿನೇಷನ್ ಯಾರು ಮಾಡುವಂಗಿಲ್ಲನೇ ಅನ್ನೋ ತರ ಕಾಣ್ತು. ಅವರನ್ನು ನಾಮಿನೇಷನ್ ಮಾಡೋಕ್ಕೆ ಸುರೇಶ್ ಅವರೊಂದು ಕರೆಕ್ಟಾಗಿ ರೀಸನ್ ಕೊಟ್ಟರು, ಆದರೆ ಅವರನ್ನು ನಾಮಿನೇಷನ್ ತಗೊಳ್ಳೇ ಇಲ್ಲ. ಸೊ ಇಲ್ಲಿ ಮಂಜಣ್ಣ ಅವರು ಅವರಿಗೆ ಬೇಕಾದವರನ್ನ ಮಾತ್ರ ಸೇಫ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತು. ಸೊ ನಿಮ್ಗೆ ಏನ್ ಅನಿಸ್ತು? ಮಂಜಾ ಮಹಾರಾಜ ಅವರು ಸ್ವಲ್ಪ ಕ್ಲಾರಿಟಿ ತಗೊಂಡಿದ್ದಾರೆ, ಕರೆಕ್ಟ್ ಆಗಿ ಇರ್ತಿತ್ತು ಅಂತ ಅನಿಸುತ್ತೆ. ಯಾಕಂದ್ರೆ ಐಶ್ವರ್ಯ ಅವರಿಗೆ ಕೊಟ್ಟಂತಹ ರೀಸನ್ಗಳು ಕರೆಕ್ಟ್ ಇದ್ರೂ ಅವರನ್ನು ನಾಮಿನೇಷನ್ ಮಾಡಲಿಲ್ಲ. ಶಿಶಿರ್ ಅವರನ್ನು ಹಾಗೆ ಮಾಡಿದ್ರು. ಭವ್ಯ ಅವರನ್ನ ಅವರು ನಾಮಿನೇಟ್ ಅಂದರೆ ಒಂದು ಅಂದರೆ ಹೆಂಗಿತ್ತು ಅಂದರೆ ಬೇಕಂತಲೇ ಭವ್ಯ ಅವರನ್ನು ನಾಮಿನೇಟ್ ಮಾಡಲೇಬೇಕು ಅನ್ನೋ ರೀಸನಿಂದ ಮಾಡಿದ ರೀತಿ ಇತ್ತು. ಎಲ್ಲವೂ ಸರಿ, ಎಲ್ಲವೂ ತಪ್ಪು. ಅಂದರೆ ಕೆಲವು ಮನಸ್ಸುಗಳ ಅಂದರೆ ಎಷ್ಟೋ ವಾರದ ನೋವು ಇದ್ದದ್ದು ಹೊರಗಡೆ ಬಂದಿದೆ. ಹಾಗಂತ ನೋವೆಲ್ಲ ಶಾಶ್ವತವಾಗಿ ಹೋಗಿದೆ ಅಂತ ಅಲ್ಲ. ಅಂದರೆ ನೋವಿದ್ದದ್ದಕ್ಕೆ ಕೆಲವರು ಇನ್ನೂ ಪರಚಿ ಗಾಯ ಮಾಡಿದ್ದಾರೆ, ಕೆಲವರು ಮುಲಾಮ್ ಹಚ್ತಾ ಇದ್ದಾರೆ. ಸೊ ಈ ಗಾಯ ಎಷ್ಟು ದಿನ ಬರುತ್ತೆ, ಎಷ್ಟು ದಿನದಲ್ಲಿ ಗುಣ ಆಗುತ್ತೆ ಅಂತ ಗೊತ್ತಿಲ್ಲ. ಯಾಕಂದರೆ ಹನುಮಂತು ಅವರ ರೀಸನ್ನು ಸುರೇಶ್ ಅವರಿಗೆ ಕೊಟ್ಟಿದ್ದು ಸರಿ ಅಂತ ಆಗಿದ್ದರೆ, ಅದೇ ಸುರೇಶ್ ಅವರು ನಮ್ಮ ಇವರಿಗೆ ಭವ್ಯ ಅವರಿಗೆ ರೀಸನ್ ಕೊಡ್ತಾರೆ, ಅದು ತಪ್ಪಾಗಿರುತ್ತೆ. ಸೊ ಯಾಕೆ ಈ ಥರ ಮಂಜಣ್ಣ ಅವರು ಸ್ವಲ್ಪ ಒಂದು ಲೇಯರ್ ಹಾಕಿ ಇದು ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಯಾಕಂದರೆ ಐಶ್ವರ್ಯ ಅವರಿಗೆ ಕೊಟ್ಟಿದ್ದು ರೀಸನಲ್ಲೂ ಇವರು ಸರಿ ಇತ್ತು, ಆದರೆ ಅದನ್ನು ಒಪ್ಕೊಳ್ತಾ ಇಲ್ಲ ಮಂಜಣ್ಣ. ಅದೇ ಮಂಜಣ್ಣ ಇಲ್ಲಿ ಹನುಮಂತು ಕೊಟ್ಟ ರೀಸನನ್ನು ತಕ್ಷಣ ಒಪ್ಕೊಂಡ್ರು. ಸೊ ಎಲ್ಲೋ ಮಂಜಣ್ಣ ಅವರು ಪಾರ್ಶಿಯಾಲಿಟಿ ಮಾಡಿದ್ರು ಅಂತ ನನ್ಗನಿಸುತ್ತೆ. ಮಂಜಾ ಅವರು, ಐಶ್ವರ್ಯ ಅವರು ಮತ್ತು ನಮ್ಮ ಇವರು ಚೈತ್ರ ಕುಂದಾಪುರ ಅವರ ನಾಮಿನೇಷನ್ ಅನ್ನು ಒಪ್ಕೊಳ್ಳೋದೇ ಇಲ್ಲ ಅಂತ ಹೇಳ್ಬಿಟ್ಟು, ಸೊ ಐಶ್ವರ್ಯ ಅವರ ನಾಮಿನೇಷನ್ ಅನ್ನ ಮಂಜಾ ಅವರು ಒಪ್ಕೊಂಡಿದ್ದೇ ತಡ. ಐಶ್ವರ್ಯ ಅವರು ಒಂದು ಆಕ್ಷನ್ ಕೊಡ್ತಾರಲ್ಲ ರೀ, ನಿಜವಾಗ್ಲೂ ನನ್ಗೆ ಮಾತ್ರನಾ ಗೊತ್ತಿಲ್ಲ. ಈ ನಿಮ್ಗೆಲ್ರೂ ಆ ಥರ ಅನಿಸಿದ್ರೆ ದಯವಿಟ್ಟು ಒಂದನ್ನು ಕಮೆಂಟ್ ಮಾಡಿ. ಯಾಕಂದ್ರೆ ಅದು ವ್ಯಂಗ್ಯ ರೀತಿಯಾಗಿ ಶಿಶಿರ್ ಆಗಿರ್ಬೋದು, ಮೋಕ್ಷಿತಾ ಅವರಾಗಿರ್ಬೋದು, ಅಥವಾ ನಮ್ಮ ಇವರು ಐಶ್ವರ್ಯ ಆಗಿರ್ಬೋದು, ಆ ವ್ಯಂಗ್ಯ ರೀತಿಯಲ್ಲಿ ಒಂದು ನಗು ಅಥವಾ ಒಂದು ಆ್ಯಕ್ಟ್ ಕೊಡ್ತಾರೆ, ಅಂದರೆ ಒಂದು ಆ್ಯಕ್ಷನ್ ಕೊಡ್ತಾರೆ. ಅದು ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಅವರ ವ್ಯಕ್ತಿತ್ವವನ್ನು ತೋರಿಸುತ್ತೆ ಅಂತ ನನ್ನ ಅನಿಸಿಕೆ. ಸೊ ಎಲ್ಲ ಆದಮೇಲೆ ರಜತ್ ಅವರ ಕಾಮಿಡಿ ಅಂತೂ ನನಗೆ ಸೂಪರ್ ಆಗಿ ಅನಿಸುತ್ತೆ. ಅಂದರೆ ಅದನ್ನು ಒಂದು ಲಾಸ್ಟ್ಗೆ ಬಿಗ್ ಬಾಸ್ ಅಂದರೆ ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಲಾಸ್ಟ್ಗೆ ಒಂದು ಇಟ್ಟು ತುಂಬ ಖುಷಿಯಾಯಿತು ಅಂತ ಅನಿಸುತ್ತೆ ನನಗೆ. ಸೊ ಇಲ್ಲಿ ಎಲ್ಲವೂ ಆದಮೇಲೆ ಮೀಸೆ ಬೋಳಿಸೋ ತನಕ ನಾಮಿನೇಷನ್ ಬಂದಿದೆ. ಅಂದರೆ ನಾಮಿನೇಷನ್ ಅಲ್ಲಿ ನಮ್ಮ ಚೈತ್ರ ಅವರು ಹೇಳಿದ ಕಾರಣ 100% ನಿಜ ಅಂತ ಆಗಿದ್ರೆ ರಜತ್ ಅವರು ಮೀಸೆ ಬೋಳಿಸ್ತಾರೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನಂದರೆ ನಾಮಿನೇಷನ್ ಪ್ರಕ್ರಿಯೆ, ನಾನು ಮೊದಲೇ ಹೇಳಿದಾಗೆ, ಇದು ಗಾಯ ವಾಸಿಯಾಗೋ ಕೊಟ್ಟಿರೋ ಮುಲಾಮು ಅಥವಾ ಗಾಯವನ್ನು ಇನ್ನೂ ಜಾಸ್ತಿ ಮಾಡೋಕ್ಕೆ ಕೊಟ್ಟಿರುವಂತಹ ಒಂದು ಟಾನಿಕ್ಕೋ ಗೊತ್ತಿಲ್ಲ. ಇಲ್ಲಿ ಮಂಜಾ ಅವರು ಚೈತ್ರ ಅವರ ಕಾರಣವನ್ನು ಕೇಳಿ ಅದನ್ನು ಸ್ವಲ್ಪ ಅಂದರೆ ಫನ್ನಿಯಾಗಿ ತಗೊಂಡೋದ್ರು. ಚೈತ್ರ ಅವರಿಗೆ ಅದೇ ಮಂಜಾ ಅವರು ಹೇಳಿದಾಗೆ ಒಂದು ಕಾರಣ ಕೊಡಬೇಕು ಅಂತ ಕೊಡ್ತಾರೋ ಅಥವಾ ಎಲ್ಲರ ಬಗ್ಗೆ ಹೇಳಬೇಕು ಅಂತ ಒಂದು ಕಾರಣದಲ್ಲಿ ಹೇಳ್ತಾರೋ ಗೊತ್ತಿಲ್ಲ. ಸೊ ಅದನ್ನೆಲ್ಲವನ್ನು ನೋಡಿದಾಗ ಒಂದು ಅನಿಸುತ್ತೆ ನನಗೆ, ಎಲ್ಲೋ ಒಂದು ಕಡೆ ಚೈತ್ರ ಅವರು ಸ್ವಲ್ಪ ಅಂದಲ್ಲಿ ತುಂಬ ಅಂದರೆ ತುಂಬ ಮ್ಯಾನಿಪ್ಯುಲೇಟ್ ಮಾಡ್ತಾ ಇದ್ದಾರೆ, ಓಪನ್ ಆಗಿ ಮ್ಯಾನಿಪ್ಯುಲೇಟ್ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸುತ್ತೆ. ಸೊ ಇನ್ನೂ ಇವರು ನಮ್ಮ ರಜತ್ ಅವರ ಬಗ್ಗೆ ಮಾತಾಡಬೇಕಂದ್ರೆ, ಸೊ ನಾನು ಎಲ್ಲ ವಿಡಿಯೋದಲ್ಲೂ 100% ಹೇಳಿರ್ತೇನೆ, ಅವರು ಡೇ 1 ಬರಬೇಕಿತ್ತು ಬಿಗ್ ಬಾಸ್ಗೆ, ಮೋಸ ಆಯಿತು ಅಂತ ನನ್ನ ಅನಿಸಿಕೆ. ಅಲ್ಲಿ ಕಮ್ಮಿ ಅಂದ್ರೂ ಅರ್ಧಕ್ಕರ್ಧ ಮನೆ ಭವ್ಯ ಮತ್ತು ತ್ರಿವಿಕ್ರಮ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ರು. ಅದಕ್ಕೆ ಮಂಜು ಅವರು ಸಾಥ್ ಕೊಟ್ಟಂಗಿತ್ತು. ಯಾಕಂದರೆ 2-3 ಕಡೆ ಒಂದು ಮೋಕ್ಷಿತ ಅವರು ಕೊಟ್ಟ ಒಂದು ರೀಸನನ್ನು ಮಂಜು ಅವರು ಒಪ್ಕೊಳ್ಬಾರ್ದಿತ್ತು. ನನಗೆ ಅದೊಂದು ಕರೆಕ್ಟ್ ಅನಿಸಲಿಲ್ಲ. ಅಲ್ಲಿ ಅವರು ಕರೆಕ್ಟಾಗಿ ಹೇಳಬೇಕಿತ್ತು. ಅಂದರೆ ಅದು ಮೋಕ್ಷಿತ ಅವರಿಗೆ ಪರ್ಸ್ನಲ್ ಆಗಿ ಬೇಜಾರಾಗಿರೋ ವಿಷಯವನ್ನು, ಕೆಲವರು ಪರ್ಸ್ನಲ್ ಆಗಿರೋ ವಿಷಯವನ್ನು, ಬೇಜಾರಾಗಿರೋ ವಿಷಯವನ್ನು ಹೇಳಿದ್ರು ಕೂಡ ಮಂಜು ಅವರು ಒಪ್ಕೊಳ್ಳಿಲ್ಲ. ಆದರೆ ಮೋಕ್ಷಿತ ಅವರ ರೀಸನನ್ನು ತಗೊಂಡ್ರು. ಅದು ತಪ್ಪು ಅಂತ ನನ್ನ ಅನಿಸಿಕೆ. ಸೊ ಇವತ್ತಿನ ಸಂಚಿಕೆ ನಾಮಿನೇಷನಲ್ಲಿ ಮುಗ್ದೋಯ್ತು. ಅಂದರೆ ಹಳೇ ಬಿಗ್ ಬಾಸ್ ಅಂದರೆ
ಈ ಬಿಗ್ ಬಾಸಲ್ಲಿ ಕಂಪ್ಲೇಂಟ್ಸೇ ಇದೆ. ಹಳೇ ಕಾಲದ ಬಿಗ್ ಬಾಸ್ ಅಂದರೆ ಟಾಪ್ 10 ವರೆಗಿರಿದ್ದ ಬಿಗ್ ಬಾಸಲ್ಲಿ ನಾಮಿನೇಷನ್ಗೆ ಒಂದು ಎಪಿಸೋಡನ್ನು ತೆಗೆದುಕೊಂಡು ಹೋಗಿದ್ದು ನನಗೆ ಅಂದರೆ ಈ ಬಹುತೇಕ ಈ ಬಿಗ್ ಬಾಸ್ ಕಳಪೆಯಾಗೇ ಕಾಣ್ತಾ ಇದೆ. ಯಾಕಂದರೆ ಅಷ್ಟೊಂದು ಓವರ್ ಆಗಿ ಇದನ್ನು ಮಾಡಬೇಕು ಅಂತ ಇರಲಿಲ್ಲ. ಇದನ್ನು ಒಂದು ಸಂಚಿಕೆ ಇಡೀ ಪೂರಾ ನಾಮಿನೇಷನಲ್ಲೇ ತೆಗೆದುಕೊಂಡು ಹೋದ್ರು. ಬೇರೆ ಏನು ಇರಲಿಲ್ವಾ ಬಿಗ್ ಬಾಸ್ಗೆ ತೋರಿಸೋಕ್ಕೆ ಅಂತ ಅನ್ನಿಸೋ ಕ್ವಶನ್ ನನಗೆ ಕಡೆಗೆ ನನ್ನ ಪ್ರಶ್ನೆ, ಕಡೆಯ ಪ್ರಶ್ನೆ ಅನ್ನೋ ರೀತಿಯಲ್ಲಿ. ಸೊ ಇವತ್ತಿನ ಬಿಗ್ ಬಾಸ್ ಇಷ್ಟೇ. ಸೊ ನಾಳಿನ ಬಿಗ್ ಬಾಸ್ ಜೊತೆ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.